ಬಾಗಲಕೋಟದಾಗ ಎಗ್ ರೈಸ್ ಫೇಮಸ್. ಅದಕ್ಕ ಇವತ್ತು ಏನ್ರ ಸ್ಪೆಷಲ್ ಇರಲ್ಲ ಅಂತ ಎಗ್ ಅವಲಕ್ಕಿ ತಿನ್ನಾಕ್ ಬಂದಿವಿ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತ ಸಂಡೆ ಐತಿ, ಎಲ್ರ ಹೊರಗ ಊಟಕ್ಕೆ ಹೋಗೋಣಂತ ನಾನು ಬಸು ಸರ ಮತ್ತ ಬಸಣ್ಣ ವಿದ್ಯಾಗಿರಿ ಕಡೆ ಹೊಂಟಿವಿ. ನಮ್ ಯುಕೆ ಮಂದಿ ಹೆಂಗಂದ್ರ ಟ್ರ್ಯಾಕ್ಟರ್ ಎಲ್ಲ ಕಾರ್ನ್ಯಾಗ ಹೊಂಟ್ರು ಜನಪದ ಸಾಂಗ್ ಕೇಳೋದ್ ಬಿಡಂಗಿಲ್ಲ. ಇವತ್ತ ಸಂಡೆ ಇದ್ದಿದ್ ಕಾರಣ ಇವ್ರಿಬ್ಬರದು ಹಾಲಿಡೇ ಐತಿ. ಅದಕ್ಕ ಊಟಕ್ಕೆ ಏನ್ರ ಸ್ಪೆಷಲ್ ಆಗಿ ಟ್ರೈ ಮಾಡ್ಬೇಕಂತಂದ ನಾವು ಜನಪದ ಸಾಂಗ್ ಕೇಳ್ಕೊತ ಬಂದಿದ್ದ ಈ ಅಂಗಡಿಗೆ. ಇಲ್ಲಿ ಬಂದ್ ಕೂಡ ಬಿಸಿ ಬಿಸಿಯಾಗಿ ಎಗ್ ರೈಸ್ ಮಾಡಕ್ ಕುಂತಿದ್ರು. ನಮ್ ಬಾಗಲಕೋಟೆ ಮಂದಿಗೆ ಎಗ್ ರೈಸ್ ಅಂದ್ರ ಪಂಚಪ್ರಾಣ. ಯಾಕಂದ್ರ ಎಷ್ಟೋ ಕಾಲೇಜ್ ಹುಡುಗರಿಗೆ ಇದು ಮಧ್ಯಾಹ್ನದ ಊಟ ಆಗಿರುತ್ತೆ. ನಿಮಗೆ ಯಾರ್ಯಾರಿಗೆ ಎಗ್ ರೈಸ್ ಅಂದ್ರೆ ಇಷ್ಟ, ಮತ್ತ ನೀವ್ ಯಾರ್ಯಾರು ಈ ಶಾಪ್ ಒಳಗೆ ಎಗ್ ರೈಸ್ ತಿಂದಿರಿ ಕಮೆಂಟ್ ಒಳಗೆ ಹೇಳ್ರಿ. ನಮ್ ಕಣ್ಣು ಮುಂದೆ ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆದ್ಕೂಳಿನ ನಾವು 3 ಪ್ಲೇಟ್ ತಗೊಂಡ ಬಿಟ್ಟಿವಿ ನೋಡ್ರಿ. ನಮ್ ಹುಡುಗರಿಗೆ ಎಗ್ ರೈಸ್ ಮತ್ತೆ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಸಿಕ್ಬಿಟ್ರೆ ರಿಯಾಕ್ಷನ್ ಹಿಂಗಿರುತ್ತ ನೋಡ್ರಿ. ಇವಾಗ ಎಗ್ ರೈಸ್ ತಿನ್ಬೇಕಾದ್ರ ಇಲ್ಲಿ ಸ್ಪೆಷಲ್ ಆಗಿ ಎಗ್ ಅವಲಕ್ಕಿ ಸಿಗುತ್ತಂತ ಗೊತ್ತಾಯ್ತು. ಅದಕ್ಕ ನಾವು 1 ಪ್ಲೇಟ್ ಮಾಡಕ್ ಹೇಳೇ ಬಿಟ್ಟಿವಿ ನೋಡ್ರಿ. ನಾನ್ ಎಗ್ ಅವಲಕ್ಕಿ ತಿಂತಿರೋದು ಇದು ಫಸ್ಟ್ ಟೈಮ್. ನೀವ್ ಯಾರು ಇಲ್ಲಿ ಆಲ್ರೆಡಿ ಟ್ರೈ ಮಾಡಿರಿ ಕಮೆಂಟ್ ಒಳಗ ತಿಳಿಸೋದು ಮರ್ಯಾಕ್ ಹೋಗ್ಬೇಡ್ರಿ. ಇವಾಗ ನಾವೆಲ್ಲರೂ ಸೇರಿ ಎಗ್ ಅವಲಕ್ಕಿ ಟೇಸ್ಟ್ ಮಾಡಿದ್ಮೇಲೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸ್ತ. ಹೋಗಿ ಒಂದ್ಸರ್ತಿ ಟ್ರೈ ಮಾಡ್ರಿ. ಮತ್ತ ನೀವೇನಾರ ನನ್ನ ಅಕೌಂಟಿ ಫಾಲೋ ಇಲ್ಲ ಅಂದ್ರ ಫಾಲೋ ಮಾಡ್ಕೊರಿ. ಯಾಕಂದ್ರ ಬಾಗಲಕೋಟಿ ಮಸ್ತ್ ವ್ಲಾಗ್ಸ್ ಈ ಪೇಜ್ ಒಳಗ ಬರ್ತಿರ್ತಾವ. ಇವಾಗ ಬಸಣ್ಣ ಕಾರ್ ಒಳಗ ಸ್ಟೈಲ್ ಆಗಿ ಹತ್ತೀನಿ ವಿಡಿಯೋ ಮಾಡಂತಂದ. ಅದ್ರಲ್ಲಿ ಏನಾಯ್ತು ನೀವ ನೋಡ್ರಿ. ಡೋರ್ ಅನ್ಲಾಕ್ ಮಾಡ್ಲಾರ್ದ ಕಾರ್ ತಗೊಂಡಿದ್ದ. ಮತ್ತ ಈ ಶಾಪ್ದು ಲೊಕೇಶನ್ ಬಸವೇಶ್ವರ ಕಾಮರ್ಸ್ ಕಾಲೇಜ್ ಅಪೋಸಿಟ್ ಬರ್ತೈತಿ. ಮತ್ತ ಮುಂದಿನ ವಿಡಿಯೋ ಒಳಗ ಸಿಗೋಣಂತ. ಅಲ್ಲಿ ತನಕ ಫಾಲೋ ಮಾಡ್ಕೋರಿ ಅಂತ ಹೇಳ್ತಾ ಬಾಯ್.